ಇದೇನಪ್ಪ ಕಾಯಿ ಇಟ್ಟಿದ್ದಾರೆ ತೋರಿಸ್ತಾ ಇದ್ದಾರೆ ಅಂದ್ಕೊತಾ ಇದ್ದಾರೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇದನ್ನು ಕೊಬ್ಬರಿ ತೆಗಿಬೇಕಾದ್ರೆ ತುಂಬ ಕಷ್ಟ ಆಗುತ್ತಲ್ಲ ಫ್ರೆಂಡ್ಸ್. ನಡುವೆ ಏನು ಮೊಬೈಲೆಲ್ಲ ತೋರಿಸ್ತಾ ಇರ್ತಾರಲ್ಲ ಶಾರ್ಟ್ಸಲ್ಲೆಲ್ಲ, ಇದನ್ನು ಬಿಸಿನೀರಿಗೆ ಇಟ್ಬಿಟ್ಟು ಚೆನ್ನಾಗಿ ಕುದಿಸಿ ಅದು ಮತ್ತೆ ಕುದಿಸಿದ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ತೆಗೆದ್ರೆ ಕೊಬ್ಬರಿ ಈಸಿಯಾಗಿ ಬರುತ್ತೆ ಅಂತ. ಬನ್ನಿ ಫ್ರೆಂಡ್ಸ್, ನಾವು ಒಂದು ಪ್ರಯತ್ನ ಮಾಡೋಣ. ನಾನು ಈಗ ಫಸ್ಟ್ ಟೈಮ್ ಮಾಡೋಣ ಅಂದ್ಕೊಂಡಿದ್ದೀನಿ, ಹಾಗೆ ನಿಮಗೂ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈಗಾಗಲೇ ನಾನು ಸ್ಟೋವ್ ಮೇಲೆ ನೀರಿಟ್ಟಿದ್ದೀನಿ. ಅದರಲ್ಲಿ ಚಿಕ್ಕಿಡೋಣ ಫ್ರೆಂಡ್ಸ್, ಕಾಯಿಗಳನ್ನು ಇಡೋಣ. ನೋಡಿ ಫ್ರೆಂಡ್ಸ್, ಮುಚ್ಚಿಡ್ತಾ ಇದ್ದೀನಿ. ನೋಡೋಣ ಫ್ರೆಂಡ್ಸ್, ಮತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ. ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಇದೆ. ಬಿಸಿನೀರಿಂದ ತೆಗೆದು ಸ್ವಲ್ಪ ತಣ್ಣೀರು ಹಾಕಿ ನೋಡೋಣ. ನೋಡಿ ಫ್ರೆಂಡ್ಸ್, ಸ್ವಲ್ಪ ತಣ್ಣೀರು ಬಿಟ್ಟು ಬಿಸಿನೀರು ಚೆಲ್ಬಿಟ್ಟು ತಣ್ಣೀರಲ್ಲಿ ಇಟ್ಟಿದ್ದೀನಿ. ಈಗ ಕಾಯಿಗಳನ್ನ ಟ್ರೈ ಮಾಡ್ತೀನಿ ಫ್ರೆಂಡ್ಸ್, ಬರುತ್ತೇನೋ ಮತ್ತು ತೋರಿಸ್ತೀನಿ ಬಂದಾದಮೇಲೆ. ನೋಡಿ, ಈ ಥರ ದೋಸೆ ತೊಗೊಂಡಿದ್ದೀನಿ. ಈ ಥರದ್ದು ಇದ್ರಿಗೆ ಉಲ್ಟ ಮಾಡಿಕೊಂಡು ತೆಗಿಯೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡೋಣ. ಸಕ್ಸಸ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ನೋಡಿ ನಾನು ಯಾವಾಗಲೂ ಇದರಲ್ಲಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಫ್ರೆಂಡ್ಸ್, ಶಾರ್ಟ್ಸಲ್ಲೆಲ್ಲ. ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ, ಇವತ್ತು ಮಾಡಿದೆ, ಸಕ್ಸಸ್ ಆಯಿತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಕಷ್ಟಪಡ್ತೀವಲ್ಲ ಕೊಬ್ಬರಿ ತೆಗಿಯೋಕ್ಕೆ, ಯಾವ ಥರ ಈಸಿ ಆಯಿತು. ನೀವು ಪ್ರಯತ್ನ ಮಾಡಿ ಫ್ರೆಂಡ್ಸ್. ನಿಮಗೆ ಕೊಬ್ಬರಿ ತೆಗಿಯೋದು ಕಷ್ಟ ಆದರೆ ಈ ಥರ ಮಾಡಿ ಫ್ರೆಂಡ್ಸ್, ತುಂಬ ಈಸಿ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ನೀವೇ ನೋಡಿದ್ರಲ್ಲ. ಆಯ್ತು ಫ್ರೆಂಡ್ಸ್, ಮತ್ತೆ ಸಿಗೋಣ.